ಕೆಮ್ಮಾದ 2 ತುಳಸಿ 2 ಏಲಕ್ಕಿ 2 ಲವಂಗ ತಿನ್ರಪ್ಪ ಅಂದರೆ ಎಲ್ಲಿ ಎಕ್ಸ್ಪೆನ್ಸಿವು. ಸಿಕ್ಕಾಪಟ್ಟೆ ನನಗೆ ಗ್ಯಾಸ್ಟ್ರೈಟಿಸ್ ಆಗಿಬಿಟ್ಟಿದೆ ಅಂದರೆ ಜೀರಿಗೆ ಧನಿಯಾ ಓಂಕಾಳನ್ನ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಂಡು ನೀರಲ್ಲಿ ಹಾಕ್ಕೊಂಡು ಕುದೀರಿ ಅಂದರೆ ನೀವು 20 ಸಲ ಈ ಡೋಸ್ ಮಾಡಿದ್ರೆ ಒಂದು ಪಾನಿಪುರಿ ಬೆಲೆ ಬರ್ಬೋದು. 20 ಡೋಸ್ ಆಫ್ ಜೀರಿಗೆ ಧನಿಯಾ ಅಜವಾನ್ ಕಷಾಯ ಮನೆ ಮಂದಿಗಲ್ಲ, ನಿಮ್ಮೊಬ್ಬರಿಗಲ್ಲ, ನಿಮ್ಮನೆ ಅಪಾರ್ಟ್ಮೆಂಟಲ್ಲಿ ಮೇಲೆ ಕೆಳಗೆ ಅಕ್ಕಪಕ್ಕ ಇರೋಗೆಲ್ಲ ನಾನು ಕಷಾಯ ಮಾಡಿ ಕೊಡ್ತೀನಿ. ಜೀರಿಗೆ ಧನಿಯಾ ಅಜವಾನ ತುಪ್ಪದಲ್ಲಿ ಹೊರದ್ಬಿಟ್ಟು ನೀರಲ್ಲಿ ಹಾಕಿ ಅದನ್ನು ಬಿಸಿ ಬಿಸಿ ಕುದಿಸ್ಬಿಟ್ಟು ಹಾಗೆ ಕಾಣಂಗೆ ವಿತೌಟ್ ಫಿಲ್ಟ್ರಿಂಗು ಹಂಗೆ ಕಾಳೆಲ್ಲ ಸಿಗಂಗೆ ಅಗದು ಜಿಗಿದು ತಿಂತೀನಿ ಅಂದರೆ ಗ್ಯಾಸ್ಟ್ರೈಟಿಸ್ ನಿವಾರಣೆ ಆಗುತ್ತೆ, ಹಸಿವು ಜಾಸ್ತಿ ಆಗುತ್ತೆ, ರುಚಿ ಜಾಸ್ತಿ ಬರುತ್ತೆ, ಮೋಷನ್ ಚೆನ್ನಾಗಾಗುತ್ತೆ, ಲಿವರ್ ಸ್ಟಿಮ್ಯುಲೇಷನ್ ಆಗುತ್ತೆ, ಇಷ್ಟೆಲ್ಲ ಕೆಲಸ ಮಾಡುತ್ತೆ. ಸುಮಾರು ಒಂದು 20 ಕಪ್ಸು ಅಥವಾ 20 ಜನಕ್ಕೆ ನೀವು ಕೊಟ್ಟ ಮೇಲೆ ಎಷ್ಟು ಖರ್ಚಾಗೋದು? ಒಂದು ಪಾನಿಪುರಿ ದುಡ್ಡು ಖರ್ಚಾಗೋದು. ಓಕೆ. ಸೊ ಆಯುರ್ವೇದ ಇಸ್ ನಾಟ್ ಎಕ್ಸ್ಪೆನ್ಸಿವ್, ಡೆಫಿನೆಟ್ಲಿ ನಾಟ್ ಎಕ್ಸ್ಪೆನ್ಸಿವ್ ಇನ್ ಎ ಲಾಂಗರ್ ರನ್ ಇಫ್ ಯು ಸಿ. ದೂರದೃಷ್ಟಿ ದೂರಗಾಮಿ ಚಿಂತನೆಯಲ್ಲಿ ಆಯುರ್ವೇದವನ್ನು ಸೇವನೆ ಅಭಿಮಾನಪೂರ್ವಕವಾಗಿ ಸ್ವೀಕಾರ ಮಾಡಿದಾಗ ಡೆಫಿನೆಟ್ಲಿ ಆಯುರ್ವೇದ ವಾಸ್ ಚೀಪರ್, ಈಸ್ ಚೀಪರ್ ಆ್ಯಂಡ್ ಶೆಲ್ ಬಿ ಚೀಪರ್. ಆ್ಯಂಡ್ ಇನ್ನೂ ಚೀಪ್ ಮಾಡಬೇಕು ಅಂತ ನಿಮ್ಗೆ ಅನಿಸಿದ್ರೆ ಹೆಚ್ಚಿನ ಜನಕ್ಕೆ ಅದನ್ನು ಬಳಕೆ ಮಾಡ್ಕೊಳ್ಳಿ.